Hello, this is Basuraj, Vishwamanava PU College. You can watch my other videos of first PUC and second PUC economics, micro and macroeconomics. Now you can watch long run cost. Long run cost has two types: long run average cost, long run marginal cost. This is 3.5 video. This is most important for 4 marks in the long questions or among the long questions in the annual examination. Now we shall come to know long run cost. Long run cost andre ಏನು? Long run costs are costs that a firm incurs in the long run. ಅಂದರೆ ಲಾಂಗ್ ರನ್ನಲ್ಲಿ ಫರ್ಮ್ ಯಾವ ಕಾಸ್ಟ್ಗಳನ್ನು ಇನ್ಕರ್ ಅಂದರೆ ಭರಿಸುತ್ತೆ ಅಂತಹ ಕಾಸ್ಟ್ಗಳನ್ನು ಲಾಂಗ್ ರನ್ ಕಾಸ್ಟ್ ಅಂತ ಕರಿತೀವಿ. ಇಲ್ಲಿ ಫಿಕ್ಸೆಡ್ ಕಾಸ್ಟ್ ಇರಲ್ಲ. ಲಾಂಗ್ ರನ್ನಲ್ಲಿ ಎಲ್ಲ ವೇರಿಯಬಲ್ ಕಾಸ್ಟೇ ಇರ್ತವೆ. ಯಾಕೆ ಅಂತಂದರೆ ಲಾಂಗ್ ರನ್ನಲ್ಲಿ ಯಾವಾಗಲೂ ಫಿಕ್ಸೆಡ್ ಫ್ಯಾಕ್ಟರ್ಸು ಇರೋದಿಲ್ಲ. ನೋ ಫಿಕ್ಸೆಡ್ ಫ್ಯಾಕ್ಟರ್ಸ್. ಈ ಫಿಕ್ಸೆಡ್ ಫ್ಯಾಕ್ಟರ್ಸು ಇಲ್ಲ ಅಂದರೆ ಫಿಕ್ಸೆಡ್ ಕಾಸ್ಟು ಇರೋದಿಲ್ಲ ಅಂತ ಅರ್ಥ. ವೇರಿಯಬಲ್ ಫ್ಯಾಕ್ಟರ್ಸ್ ಇರ್ತಾವಂದರೆ ವೇರಿಯಬಲ್ ಕಾಸ್ಟು ಇರುತ್ತೆ ಅಂತ ಅರ್ಥ. ಅದರಿಂದಾಗಿಯೇ ನೋ ಫಿಕ್ಸೆಡ್ ಫ್ಯಾಕ್ಟರ್ಸ್, ನೋ ಫಿಕ್ಸೆಡ್ ಕಾಸ್ಟ್. there is a variable cost means there is a variable inputs used in the production ಅಂತ ಅರ್ಥ. Now we shall come to know this types of long run cost. Types of long run cost ಅಲ್ಲಿ ಎರಡು ಟೈಪ್ಸ್ ಇದೆ. that is long run average cost and long run marginal cost. ಇದನ್ನ 2 ಮಾರ್ಕ್ಸ್ಗೆ ಕೇಳ್ತಾರೆ. this can be asked for 2 marks. Name the types of long run cost. You must be answer as first one long run average cost, second one long run marginal cost. In the next slide we can move on to the explanation. So here you can be come to explain one by one. To get 4 marks means you must be go for long answer. First, what is meant by long run average cost? Long run average cost andre ಏನು? Long run average cost is the cost per unit of output produced in the long run is called as long run average cost. ಅಂದರೆ ಲಾಂಗ್ ರನ್ನಲ್ಲಿ ಒಟ್ಟು ಔಟ್ಪುಟ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಒಂದೊಂದು ಯೂನಿಟ್ಗೆ ಎಷ್ಟು ಕಾಸ್ಟ್ ಬೀಳುತ್ತೆ, ದಟ್ಸ್ ಕಾಲ್ಡ್ ಎಸ್ ಲಾಂಗ್ ರನ್ ಆವರೇಜ್ ಕಾಸ್ಟ್ ಅಂತೀವಿ. ಪರ್ ಯೂನಿಟ್ ಅಂದರೆ ಅರ್ಥ ಒಂದೊಂದು ಯೂನಿಟ್ಗೆ. ಈ ಒಂದೊಂದು ಯೂನಿಟ್ಗೆ ಔಟ್ಪುಟ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಕಾಸ್ಟನ್ನು ನಾವು ಬೇರ್ ಮಾಡ್ತೀವಿ, ದಟ್ per unit of cost of total output produced is nothing but to be called as long run average cost ಅಂತ ಕರಿತೀವಿ. ಅಂದರೆ 4 ಯೂನಿಟ್ ಇದೆ ಅಂತ ಇಟ್ಕೊಂಡ್ರೆ 4 ಯೂನಿಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟು ಟೋಟಲ್ ಆಗಿ ಫಸ್ಟ್ ಯೂನಿಟ್ಗೆ ಎಷ್ಟು, ಫಸ್ಟ್ ಯೂನಿಟ್ಗೆ ಎಷ್ಟು ಖರ್ಚು ಮಾಡಿದೆಯಾ, ಸೆಕೆಂಡ್ ಯೂನಿಟ್ಗೆ ಎಷ್ಟು ಖರ್ಚು ಮಾಡಿದೆಯಾ, ಥರ್ಡ್ಗೆ ಎಷ್ಟು, ಆಮೇಲೆ ಫೋರ್ತ್ಗೆ ಎಷ್ಟು ಅಂತ ನಾವು ಫೈಂಡ್ ಮಾಡ್ತಾ ಹೋಗ್ತೀವಿ. ಹಾಗೆ ಒಂದೊಂದು ಯೂನಿಟ್ಗೆ ಎಷ್ಟು ಕಾಸ್ಟ್ ಬೀಳುತ್ತೆ ಅಂತ ಹೇಳ್ತೀವಲ್ಲ, ದಟ್ ಇಸ್ ಕಾಲ್ಡ್ ಎಸ್ ಲಾಂಗ್ ರನ್ ಆವರೇಜ್ ಕಾಸ್ಟ್ ಅಂತ ಅರ್ಥ. ಹಾಗೆಯೇ we can come to know how to calculate the long run average cost. Long run average cost can be calculated by using the formula LRAC equals TC by Q ಅಂತ ಅರ್ಥ, or TC divided by Q. What does it mean? Here TC divided by Q ಅಂತ ಇದೆ. ಅಂದರೆ TC divided by Q. TC ಅಂದರೆ total cost divided by Q ಅಂತಂದರೆ quantity of output produced. Quantity of output produced. Suppose 50 is the total cost divided by to produce 4 units of the quantity of output. Then what is the average cost? Average cost is nothing but to be as 12.5 ಅಂತೀವಿ. 12.5 ಆಗುತ್ತೆ. ಅಂದರೆ ಅರ್ಥ in order to produce 4 units of the output 50 rupees has been spent. Per unit of the average cost is nothing but 12.5 ಆಗುತ್ತೆ. ಈ 12.5 ಆ ಒಂದು ಯೂನಿಟಿನ ಕಾಸ್ಟ್ ಆಗುತ್ತೆ. ಆವಾಗ 4 ಯೂನಿಟ್ಗೆ ಸಮನಾಗಿ 12.5 ಈಸ್ ದ ಕಾಸ್ಟ್ ಆಫ್ ಅವರೇಜ್ ಅಂತ ಕರಿತೀವಿ. ಹಿಯರ್ ಆ್ಯಸ್ ಔಟ್ಪುಟ್ ಇನ್ಕ್ರೀಸಸ್, ನೋಡಿ ಔಟ್ಪುಟ್ಟು ಇನ್ಕ್ರೀಸ್ ಆದಂಗೆ ಇನಿಷಿಯಲಿ LRAC ಕ್ಯಾನ್ ಬಿ ಫಾಲ್. ಏನಾಗುತ್ತೆ ಇಲ್ಲಿ ಔಟ್ಪುಟ್ ನಾವು ಜಾಸ್ತಿ ಪ್ರೊಡ್ಯೂಸ್ ಮಾಡ್ದಂಗೆ ಇನಿಷಿಯಲಿ ಅಂದರೆ ಆರಂಭದಲ್ಲಿ ಲಾಂಗ್ ರನ್ ಆವರೇಜ್ ಕಾಸ್ಟ್ ಕಡಿಮೆ ಆಗ್ತಾ ಹೋಗ್ತದೆ. ಬಟ್ ಆಫ್ಟರ್ ಸರ್ಟನ್ ಪೀರಿಯಡ್ ಆರ್ ಟೈಮ್ or point of time automatically it can be
ಇನ್ಕ್ರೀಸಸ್. ಆಮೇಲೆ ಏನಾಗುತ್ತೆ, ಮತ್ತೆ ರೈಸ್ ಆಗ್ತಾ ಹೋಗ್ತತೆ. ಅಂದರೆ ಅರ್ಥ ಆರಂಭದಲ್ಲಿ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಡಿಕ್ರೀಸ್ ಆಗ್ತಾ ಹೋಗ್ತತೆ. ವಾಟ್ ಇಸ್ ಇಟ್ ಮೀನ್? ಹಂಗಂದರೆ ಅರ್ಥ ಇಟ್ ಇಸ್ ನಥಿಂಗ್ ಬಟ್ ಇನಿಷಿಯಲಿ ಇಟ್ ಕ್ಯಾನ್ ಬಿ ಫಾಲ್ಸ್, ಅಂದರೆ ಆರಂಭದಲ್ಲಿ ಕಡಿಮೆ ಆಗುತ್ತೆ. ಆ್ಯಂಡ್ ಆಫ್ಟರ್ ಸರ್ಟನ್ ಪಾಯಿಂಟ್ ಇಟ್ ಕ್ಯಾನ್ ಬಿ ರೈಸಸ್ ಅಂದರೆ ಆಮೇಲೆ ಜಾಸ್ತಿ ಆಗುತ್ತೆ. ದೆನ್ ಇಟ್ ಕ್ಯಾನ್ ಬಿ ಟೇಕ್ಸ್ ದ ಶೇಪ್ ಆಫ್ ದಿಸ್ ಲೈಕ್ ದಿಸ್. What does it mean? That we can come to know in the last line. Diagrammatically, when we show all this type of average cost values, ಈ ವ್ಯಾಲ್ಯೂಸ್ ಅನ್ನು ನಾವು ಡಯಾಗ್ರಾಮ್ ಅಲ್ಲಿ ತೋರಿಸಿದಾಗ ಇಟ್ ಕ್ಯಾನ್ ಹ್ಯಾವ್ ಇನಿಷಿಯಲಿ ಡಿಕ್ರೀಸಸ್, ಲೇಟರ್ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸಸ್, ಟೇಕ್ ದ ಶೇಪ್ ಆಫ್ ಯು ಅಂತ ಕರಿತೀವಿ. ಯಾವ ಶೇಪ್ ತಗೊಳುತ್ತೆ? ಯು ಶೇಪ್. ಒಂದು ಮಾರ್ಕ್ಸ್ಗೆ ಕ್ವಶನ್ ಕೇಳ್ಬೋದು, ವಾಟ್ ಈಸ್ ದ ಶೇಪ್ ಆಫ್ LRAC ಅಂತ ಕೇಳ್ಬೋದು. ಅವಾಗ ಏನು ಬರೀಬೇಕು? LRAC ಕರ್ವ್ ಟೇಕ್ಸ್ ದಿ ಯು ಶೇಪ್, ಆರ್ LRAC ಹ್ಯಾಸ್ ಯು ಶೇಪ್ ಅಂತೀವಿ, ಅಥವಾ LRAC ಕರ್ವ್ ಟೇಕ್ಸ್ ಯು ಶೇಪ್ ಅಂತ ಬರೀಬೇಕು. ದಿಸ್ ಈಸ್ what is long run cost or long run average cost, and also how to calculate it, and also what is the shape of the long run average cost. In the next slide we can come to understand with more graphical examples. See, there is a circle here. ಇಲ್ಲೊಂದು ಸರ್ಕಲ್ ಇದೆ ನೋಡಿ. ಈ ಸರ್ಕಲ್ ಅಲ್ಲಿ we can have 4 units. ಇದರಲ್ಲಿ ಟೇಬಲ್ ಅಲ್ಲಿ ನೋಡಬಹುದು ನೀವು 4 units ಇದೆ. 0 1 2 3 4. ಅದಕ್ಕಾಗಿನೇ ಲಾಂಗ್ ರನ್ ಟೋಟಲ್ ಕಾಸ್ಟ್ ಅನ್ನು ಕೊಟ್ಟಿದ್ದಾರೆ 0 10 20 40 50 ಇಷ್ಟಿದೆ. ಬಟ್ ಹಿಯರ್ ವಿ ಕ್ಯಾನ್ ಕಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಫಸ್ಟ್ ಯೂನಿಟ್ ಇಂದ 10 ಇದೆ, ಸೆಕೆಂಡ್ ಯೂನಿಟ್ ಇಂದ 24 ಇದೆ, ಥರ್ಡ್ ಯೂನಿಟ್ ಇಂದ 40 ಇದೆ, ಫೋರ್ತ್ ಯೂನಿಟ್ ಇಂದ 50 ಇದೆ. ಅಂದರೆ ಅರ್ಥ ಟೋಟಲ್ ಆಗಿ ಖರ್ಚು ಮಾಡತಕ್ಕಂಥ ಅಮೌಂಟ್ ಆಫ್ ಕಾಸ್ಟ್ ಅನ್ನು ಇಟ್ ಹ್ಯಾಸ್ ಬಿನ್ ಡಿವೈಡೆಡ್ ಬೈ 4 ಯೂನಿಟ್ಸ್. ದೆನ್ ವಿ ಯೂಸ್ ಟು ಬಿ ಗೆಟ್ ಕ್ಯಾಲ್ಕುಲೇಟ್ ದ ಲಾಂಗ್ ರನ್ ಅವರೇಜ್ ಕಾಸ್ಟ್ ಅಂತ ಹೇಳಿದಾಗ ವಿ ಮಸ್ಟ್ ಬಿ ಡಿವೈಡ್ ದ ಟೋಟಲ್ ಕಾಸ್ಟ್ ಡಿವೈಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ವಿ? 4 ಯೂನಿಟ್ಸು. ಆ 4 ಯೂನಿಟ್ಸಿಂದ ವಾಟ್ ಇಸ್ ದ ಟೋಟಲ್ ಕಾಸ್ಟ್? 50 is the total cost for the, suppose it is 4th unit. Then 50 divided by 4 is nothing but to be called as 12.5 ಆಗುತ್ತೆ. 12.5. That's why long run average cost for the 4th unit is nothing but 12.5 ಅಂತ ಹೇಳ್ಬೋದು. This is what is how to calculate and understand the long run average cost with the help of long run total cost. ಅಂದರೆ ಅರ್ಥ ಟೋಟಲ್ ಆಗಿರ್ತಕ್ಕಂತಹ ಕಾಸ್ಟಲ್ಲಿ ನಾವು ಸಮನಾಗಿ ಎಷ್ಟು ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ತೀವೋ ಅದರಲ್ಲಿ ಒಂದೊಂದು ಯೂನಿಟ್ಗೆ ಎಷ್ಟು ಬೀಳುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಟೋಟಲ್ ಕಾಸ್ಟನ್ನು ನಂಬರ್ ಆಫ್ ಯೂನಿಟ್ಸಿಂದ ಡಿವೈಡ್ ಮಾಡಿರಿ, ನಿಮಗೆ ಬರ್ತಕ್ಕಂಥದ್ದು ಲಾಂಗ್ ರನ್ ಆವರೇಜ್ ಕಾಸ್ಟ್ ಆಗುತ್ತೆ. ದಿಸ್ ಈಸ್ ದ ವೇ ಟು ಕ್ಯಾಲ್ಕುಲೇಟ್ ದ ಲಾಂಗ್ ರನ್ ಆವರೇಜ್ ಕಾಸ್ಟ್. ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ ವಿತ್ ದ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್, ದಟ್ ಈಸ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ನಾವೇನು ಫಸ್ಟ್ ಕಾನ್ಸೆಪ್ಟ್ ನೋಡಿದ್ವಿ ಅದು ಲಾಂಗ್ ರನ್ ಅವರೇಜ್ ಕಾಸ್ಟ್, ಇದು ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್, ಸೆಕೆಂಡ್ ಕಾನ್ಸೆಪ್ಟ್ ಆರ್ ಸೆಕೆಂಡ್ ಟೈಪ್ ಆಫ್ ದ ಲಾಂಗ್ ರನ್ ಕಾಸ್ಟ್. ಫಸ್ಟ್ ವಾಟ್ ಈಸ್ ಮೇಡ್ ಬೈ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್? ಶಾರ್ಟ್ ಆಗಿ LRMC ಅಂತ ಕರಿತೀವಿ. ಸೊ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಈಸ್ ದ change in total cost per unit of change in output in the long run is called as long run marginal cost. What is long run marginal cost ಅಂತ ಹೇಳಿದರೆ that is change in total cost, ಅಂದರೆ ಟೋಟಲ್ ಕಾಸ್ಟಲ್ಲಿ ಚೇಂಜಸ್ ಆಗುತ್ತೆ. ಇದನ್ನ ಡೆಲ್ಟಾ ಈ ರೀತಿಯಾಗಿ ಸಮೇತ ಬರಿಬೋದು. ಡೆಲ್ಟಾ ನಾವು ಡೆಲ್ಟಾ ಟೋಟಲ್ ಕಾಸ್ಟ್ ಡಿವೈಡ್ ಬೈ ಡೆಲ್ಟಾ ಕ್ಯೂ ಅಂತ ಬರಿಬೋದು. ಡೆಲ್ಟಾ ಅಂತಂದರೆ ಚೇಂಜ್, ಡೆಲ್ಟಾ ಅಂದರೆ ಚೇಂಜನ್ನು ಹೇಳುತ್ತೆ. ಚೇಂಜ್ ಇನ್ ಟೋಟಲ್ ಕಾಸ್ಟ್, TC ಅಂದರೆ ಟೋಟಲ್ ಕಾಸ್ಟ್, ಡಿವೈಡ್ ಬೈ ಚೇಂಜ್ ಇನ್ ದ ಔಟ್ಪುಟ್, ಔಟ್ಪುಟ್ ಅಂದರೆ ಕ್ವಾಂಟಿಟಿ ಆಫ್ ಔಟ್ಪುಟ್ ಅಂತ ಅರ್ಥ. ಅದಕ್ಕಾಗಿ ಕ್ಯೂ ಅನ್ನು ಬಳಸ್ತೀವಿ. ಡೆಲ್ಟಾ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಡಿವೈಡ್ ಬೈ ಚೇಂಜ್ ಇನ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಅಂತ ಹೇಳ್ತೀವಿ. ಇದನ್ನು ಸಮೇತ ನಾವು ಇನ್ನೊಂದು ಇಕ್ವೇಷನ್ ಸಮೇತ ನೆಕ್ಸ್ಟ್ ಸ್ಲೈಡಲ್ಲಿ ಮುಂದೆ ಹೋದಾಗ ನೋಡ್ತೀವಿ. ವಾಟ್ ಇಸ್ ಇಟ್ ಮೀನ್? LRMC ಈಸ್ ನಥಿಂಗ್ ಬಟ್ ದ ಚೇಂಜ್ ಇನ್ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಮತ್ತು ಟೋಟಲ್ ಕ್ವಾಂಟಿಟಿ ಆಫ್ ಔಟ್ಪುಟ್ಟಲ್ಲಿ ಏನು ಚೇಂಜಸ್ ಆಗುತ್ತೆ ಅದರ ಅವರೇಜನ್ನು ಗೊತ್ತಿಬಿಟ್ಟು ಬೇಕಾಡೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಇಟ್ ಮೀನ್ಸ್ ಲಾಂಗ್ ರನ್
marginal cost can be calculated by dividing the change in the total cost divided by change in the quantity of output produced anta artha. We can come to understand with a short example. If a firm increases, ನೋಡಿ ಇಲ್ಲಿ ಒಂದು ಫರ್ಮ್ ಕ್ವಾಂಟಿಟಿ ಆಫ್ ಔಟ್ಪುಟ್ಟನ್ನು ಅಥವಾ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಫ್ರಮ್ 40 ಯೂನಿಟ್ಸ್ ಟು 50 ಯೂನಿಟ್ಸ್, 40ರಿಂದ 50 ಯೂನಿಟ್ಗೆ ಜಾಸ್ತಿ ಆಗುತ್ತೆ. ಎಷ್ಟು ಯೂನಿಟ್ ಜಾಸ್ತಿ ಆಗಿದೆ? 10 ಯೂನಿಟ್ ಜಾಸ್ತಿ ಆಗಿದೆ ನಮಗೆ ಗೊತ್ತಾಗ್ಬಿಡುತ್ತೆ. ಬೈ ಇನ್ಕ್ರೀಸಿಂಗ್ Q ಮೈನಸ್ 1 ಯೂನಿಟ್, ಅಂದರೆ ಸಪೋಸ್ ಆಗಿ ದಿಸ್ ಇಸ್ ದ ಥರ್ಡ್ ಯೂನಿಟ್ ಅಂತ ಇಟ್ಕೊಳ್ರಿ. ಥರ್ಡ್ ಯೂನಿಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ 40 ಕಾಸ್ಟ್ ಆಗಿದೆ. ಹಾಗೆಯೇ 5th ಯೂನಿಟ್ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ದ ಫೋರ್ತ್ ಯೂನಿಟ್ ಅಂತ ಇಟ್ಕೊಳ್ಳಿ. ಆ್ಯಂಡ್ ಥರ್ಡ್ ಆ್ಯಂಡ್ ಆಲ್ಸೋ ಫೋರ್ತ್, 3ರಿಂದ 4 ಯೂನಿಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 40 ರೂಪಾಯಿಂದ 50 ರೂಪಾಯಿ ಜಾಸ್ತಿ ಆಗಿದೆ ಅಂತ ಇಟ್ಕೊಂಡಾಗ ಆಫ್ ಲೇಬರ್ ಆ್ಯಂಡ್ ಆಲ್ಸೋ ಕ್ಯಾಪಿಟಲ್ ಯೂಸ್, ದೆನ್ LRMC ಆರ್ ಪ್ರೊಡ್ಯೂಸಿಂಗ್ Qth ಯೂನಿಟ್. ಹಂಗಾದರೆ ಇತ್ತೀಚೆಗೆ ನೀವು ಪ್ರೊಡಕ್ಷನ್ ಮಾಡಿದಂಥ 4th ಯೂನಿಟಿನ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಎಷ್ಟು ಅಂತ ಹೇಳಿದಾಗ ದಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇನ್ ದ ವೇ ಆಫ್ ದಿ NCERT textbook. As per the NCERT textbook, we must use the formula like how to calculate long run marginal cost. See, there are 4 units. First unit is 10, second unit is 24, third unit is 40, and fourth unit is 50 is the total cost. Now we shall come to understand how the long run marginal cost of the 4th unit is to be get calculated. Then we must be take the example. Here there are 4 units are there. There are 4 units. Unit 1, unit 2, unit 3 and unit 4. 4 units are there. The total cost of the 4th unit is 50. Then now ಏನಂತೇವೆ change in the total cost ಅಂತ ಹೇಳಿದೆ. Change in the total ಕಾಸ್ಟ್ ಡಿವೈಡ್ ಬೈ ಚೇಂಜ್ ಇನ್ ದ ಕ್ವಾಂಟಿಟಿ ಆಫ್ ಔಟ್ಪುಟ್ ಅಂತ ಆವಾಗಲೇ ಹೇಳಿದೆ. ದಿಸ್ ಇಸ್ ವಾಟ್ ಈಸ್ ಡೆಲ್ಟಾ ಟಿ ಸಿ ಬೈ ಡೆಲ್ಟಾ ಕ್ಯೂ ಅಂತ ಅರ್ಥ. ಅದರಿಂದಾಗಿಯೇ ನಾವು ಈಸಿಯಾಗಿ ನೋಡೋದಾದರೆ ಡೆಲ್ಟಾ ಟಿ ಸಿ ಡಿವೈಡ್ ಬೈ ಡೆಲ್ಟಾ ಕ್ಯೂ ಅಂತ ಅರ್ಥ. ಎಷ್ಟು ಚೇಂಜ್ ಆಗಿದೆ? ಡೆಲ್ಟಾ ಟಿ ಸಿಯಲ್ಲಿ ಟೋಟಲ್ ಕಾಸ್ಟು 50 ಮೈನಸ್, ನೋಡಿ ಇಲ್ಲಿ 50 ಮೈನಸ್ 40, ಇಲ್ಲಿ 50 minus 40 divided by 4 minus 3 equals 50 minus 40 is 10 divided by 1. 10 divided by 1 is nothing but to be called as 10 is the answer. This is nothing but to be as 50. ಇಲ್ಲೇ ಇದೆ. LRMC of the 4th unit is 50 minus 40. This is just an example. ಬಿಕಾಸ್ LRMC ಈಸ್ ಅಡಿಷ್ನಲ್ ಕಾಸ್ಟ್. ಅಡಿಷ್ನಲ್ ಕಾಸ್ಟ್ ಅಂದರೆ ಮೂರನೇ ಯೂನಿಟ್ಟಿಂದ 4ನೇ ಯೂನಿಟ್ಗೆ ಹೋಗೋವಷ್ಟೊತ್ತಿಗೆ ಎಷ್ಟು ಚೇಂಜಸ್ ಆಗಿದೆ ಅನ್ನೋದನ್ನು ನಾವೇನಂತ ಕರಿತೀವಿ? ಅಡಿಷ್ನಲ್ ಕಾಸ್ಟ್. ಅಡಿಷ್ನಲ್ ಕಾಸ್ಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎಕ್ಸ್ಟ್ರಾ ಕಾಸ್ಟ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಎಸ್ ಎಕ್ಸ್ಟ್ರಾ ಕಾಸ್ಟ್. ಇದನ್ನ ಎಕ್ಸ್ಟ್ರಾ ಕಾಸ್ಟ್ ಅಂತ ಕರಿತೀವಿ. ಬಿಕಾಸ್ ಯಾಕಂತ ಎಕ್ಸ್ಟ್ರಾ ಕಾಸ್ಟ್ ಅಥವಾ ಅಡಿಷನಲ್ ಕಾಸ್ಟ್ ಅಂತೀವಿ ಅಂತಂದರೆ ಯಾಸ್ ಇನ್ಕ್ರೀಸಿಂಗ್ ಆಫ್ ಎಕ್ಸ್ಟ್ರಾ ಔಟ್ಪುಟ್ ಪ್ರೊಡ್ಯೂಸ್ಡ್ ದರ್ ಇಸ್ ಎನ್ ಇನ್ಕ್ರೀಸಿಂಗ್ ಆಫ್ ದ ಎಕ್ಸ್ಟ್ರಾ ಕಾಸ್ಟ್ ಬಿ ಬೇರ್ ಆರ್ ಇನ್ಕರ್ಡ್ ಬೈ ದ ಫಾರ್ಮ್ ಅಂತ ಅರ್ಥ. ದಟ್ಸ್ ವೈ ವಿ ಕ್ಯಾನ್ ಮೂವ್ ಆನ್ ಟು ದಿ ಅನದರ್ ಎಕ್ಸಾಂಪಲ್ ಬೇಸ್ಡ್ ಆನ್ ದ NCERT ಟೆಕ್ಸ್ಟ್ ಬುಕ್. ಇಲ್ಲಿ ನೋಡಿ LRMC ಕೋಸ್ TC ಅಟ್ Q1 ಯೂನಿಟ್ಸ್ ಮೈನಸ್ TC ಅಟ್ Q1 ಮೈನಸ್ 1 ಯೂನಿಟ್ಸ್ ಅಂತ ಇದೆ. ಇದನ್ನು ಸಿಂಪಲ್ ಆಗಿ ಸಮೇತ ಹೇಳ್ಬೋದು. ಹೇಗೆ? ಇಟ್ ಈಸ್ TC Q ಮೈನಸ್ TC Q ಮೈನಸ್ 1 ನಥಿಂಗ್ ಬಟ್ ದ ಚೇಂಜ್ ಇನ್ ದ TC Q ಅಂದರೆ ಚೇಂಜ್ ಇನ್ ದ ಡೆಲ್ಟಾ TC ಅಂತ ನಾನು ಹೇಳಿದೆ ಡಿವೈಡ್ ಬೈ ಡೆಲ್ಟಾ Q ಅಂತ ಅರ್ಥ. TC Q ಮೈನಸ್ TC Q ಮೈನಸ್ 1 ಅಂತ ಹೇಳ್ತೀವಿ. ಟೋಟಲ್ ಕಾಸ್ಟು ಎಷ್ಟು ಚೇಂಜಸ್ ಆಗಿದೆ? ದಿಸ್ ಇಸ್ ದ ಪ್ರೆಸೆಂಟ್. ಇದು ಪ್ರೆಸೆಂಟಲ್ಲಿ ಚೇಂಜ್ ಆಗಿರ್ತಕ್ಕಂಥದ್ದು ಮೈನಸ್ ಪ್ರೀವಿಯಸ್ಸಲ್ಲಿ ಚೇಂಜ್ ಆಗೋದು. ಹೀಗೆ ತಗೊಳ್ಬೇಕು. ಹೇಗೆ ತಗೊಳ್ಬೇಕು? ಪ್ರೆಸೆಂಟ್ ಚೇಂಜ್. TC Q ಅಂತಂದರೆ ಪ್ರೆಸೆಂಟ್ ಚೇಂಜ್, ಇವಾಗಿರ್ತಕ್ಕಂಥದ್ದು. ಪ್ರೆಸೆಂಟ್ ಚೇಂಜ್ ಎಷ್ಟು? 4th ಯೂನಿಟ್ ಅಂತ ಅರ್ಥ. 4th ಯೂನಿಟ್ಗೆ ಎಷ್ಟು ಖರ್ಚಾಗಿದೆ? 50 ಖರ್ಚಾಗಿದೆ. ಮೈನಸ್ 3rd ಯೂನಿಟ್ ತಗೋಬೇಕು, ಅದು ಪ್ರೀವಿಯಸ್ ಅಂತ ಕರಿತೀವಿ. ಇದು ಪ್ರೀವಿಯಸ್. ಪ್ರೆಸೆಂಟ್ ಮೈನಸ್ ಪ್ರೀವಿಯಸ್.
ಥರ್ಡ್ ಯೂನಿಟ್ಗೆ ಎಷ್ಟು ಖರ್ಚಾಗಿತ್ತು? 40 ಖರ್ಚಾಗಿತ್ತು. ದಟ್ಸ್ ವೈ 40 ಮೈನಸ್ 50 ಮೈನಸ್ 40, 4 ಮೈನಸ್ 3, 4 ಮೈನಸ್ 3 1 ಯೂನಿಟ್ ಆಗುತ್ತೆ. 50 ಮೈನಸ್ 40 ಈಸ್ 10. 10 is the answer. Already we had been come to know in the last slide. We can understand now. ಅಂದರೆ ಅರ್ಥ ಏನು? ಇವಾಗಿರ್ತಕ್ಕಂಥದ್ದು 4ನೇ ಯೂನಿಟ್ಗೆ ಎಷ್ಟು ಖರ್ಚಾಗಿದೆ, ಇದು 3ನೇ ಯೂನಿಟ್ಗೆ ಎಷ್ಟು ಖರ್ಚಾಗಿದೆ. ಅದರಿಂದಾಗಿದೆ 4ನೇ ಯೂನಿಟ್ಗೆ ಎಷ್ಟು? 50 ಮೈನಸ್ 3ನೇ ಯೂನಿಟ್ಗೆ ಎಷ್ಟು? 40. 50 minus 40 is nothing but to be called as 10. 10 is the right answer for the 4th unit of production of long run marginal cost anta artha. Come to see this explanation. Therefore, the long run marginal cost is 10 rupees for its qth unit ಅಂದರೆ 4th ಯೂನಿಟ್ಗೆ. ಇನಿಷಿಯಲಿ LRMC is less. LRMC ಏನಾಗಿರ್ತತೆ? ಆರಂಭದಲ್ಲಿ ಕಡಿಮೆ ಇರ್ತತೆ ದ್ಯಾನ್ LRAC. LRACಗಿಂತ LRMC ಆರಂಭದಲ್ಲಿ ಕಡಿಮೆ. ಆ್ಯಂಡ್ ಇಟ್ ಟಚಸ್ ದ LRAC. LRACಯನ್ನು ಟಚ್ ಮಾಡುತ್ತೆ. ಅರ್ಥ ಮಿನಿಮಮ್ ಪಾಯಿಂಟ್ ಅಂತ ಅರ್ಥ. ಸಪೋಸ್ ಆಗಿ LRAC ಹೀಗಿರುತ್ತೆ ಅಂತ ಇಟ್ಕೊಳ್ಳಿ. ದಿಸ್ ಈಸ್ AC ಕರ್ವ್. ಹಾಗೆಯೇ LRMCಗೆ ಬಂದು ಕೆಳಗಡೆಯಿಂದ ಅದಕ್ಕಿಂತ ಕಡಿಮೆ ಇರ್ತತೆ. ಇಲ್ಲಿ ಮಿನಿಮಮ್ ಪಾಯಿಂಟಲ್ಲಿ ಟಚ್ ಆಗಿಬಿಟ್ಟು LRMC ಕರ್ವು ಈ ರೀತಿಯಾಗಿ ಟಚ್ ಆಗುತ್ತೆ. ಹಾಗಾಗಿನೇ ದಿಸ್ ಇಸ್ ದ ಶೇಪ್ ಆಫ್ ದ LRAC ಆ್ಯಂಡ್ LRMC ಕರ್ವ್. ಸಿ ಆ್ಯಂಡ್ ವೆನ್ LRAC ಈಸ್ ರೈಸಿಂಗ್, ಯಾವಾಗ LRAC ಜಾಸ್ತಿ ಆಗ್ತಾ ಹೋಗ್ತದೆ LRMC ಮಸ್ಟ್ ಬಿ ಗ್ರೇಟರ್ ದ್ಯಾನ್ LRAC. LRMC ಮಸ್ಟ್ ಬಿ ಗ್ರೇಟರ್ ದ್ಯಾನ್ LRAC ಅಂದ್ರೆ ಅರ್ಥ ಯಾವಾಗ ಒಂದು ಪಾಯಿಂಟಲ್ಲಿ ಹಿಂಗೆ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೆಯೇ LRAC ಇದು AC ಕಡಿಮೆ ಆಗುತ್ತೆ, MC ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ದೇರ್ ಮಸ್ಟ್ ಬಿ ಎಸ್ increasing. This is what is how LRAC and LRMC can be increases. But LRMC must be greater than LRAC so that we can understand that. So that LRAC and LRMC curve have U shape. What is the shape? U shape can be. This is what is U shape. That we can come to understand by the way of the marking. Here you can be observe that. See what is the shape of the LRAC and LRMC? That is U shape. This arrow mark has been shows the U shape curve can be. ಇದು U shape ಅನ್ನು ತೋರಿಸುತ್ತೆ. ಅದರಿಂದಾಗಿನೇ ಒಂದು ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ ವಾಟ್ ಇಸ್ ದ ಶೇಪ್ ಆಫ್ ದ LRAC and LRMC ಅಂತ. ವಾಟ್ ಇಸ್ ಟು ಬಿ ರೈಟ್? LRAC curve and LRMC curve have U shape. ಯಾಕಂದರೆ ಇನಿಷಿಯಲಿ ಇಟ್ ಹ್ಯಾಸ್ ಬೀನ್ ಡಿಕ್ರೀಸಿಂಗ್, ಲೇಟರ್ ಇಟ್ ಕ್ಯಾನ್ ಬಿ ಕಮ್ ಟು minimum and also can again increases. That's why it has the U shape ಅಂತ ಬರಿಬೇಕು. This is what the way to understand the what is the shape of the LRAC and LRMC curves. This is long run average cost and long run marginal cost. In the next video you can be observed the other concept for the 4 marks in 3.6 video. That is nothing but calculation of average product and marginal product, that is AP and MP. Thanks, and I hope you will watch my other videos of micro and also macroeconomics. Thank you one and all. This is Basraj from Vishwamanava PU College.